ಅವ್ರು ಈ ಮನೆ ಶತ್ರುಗಳ, ಇಲ್ಲ ದಮಯಂತಿ ಶತ್ರುಗಳ, ಇಲ್ಲ ಶಿವಾನಿ ಶತ್ರುಗಳ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೊಲೆಗಾರನ ಹಿಡಿತೀವಿ, ಶಿಕ್ಷೆ ಕೊಡಿಸ್ತೀವಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಸುಮ್ಮನೆ ನೀವು ವಸುವ್ರನ್ನ ಅನ್ನಕ್ಕೆ ಹೋಗ್ಬಿಡಿ. ನನ್ನ ಮಗಳು ಮನೆಯಿಂದ ಆಚೆ ಹೋಗೋ ಕಾರಣ ವಸುನೇ ಅಲ್ವಾ ಅಣ್ಣ? ಅಲ್ಲ ಕಣೆ, ನಾನು ಸುಮ್ಮನೆ ಒಳ್ಳೆ ಪ್ಲಾನ್ ಮಾಡಿ ಆಚೆ ಕಳಿಸ್ಬಿಟ್ಟೆ. ನನ್ ಮಗಳು ಬೇಡ ಅಂದು ಈ ನಂದಿನಿನ ಅಖಿಲ್ ಜೊತೆ ಮದ್ವೆ ಮಾಡ್ಬೇಕು ಅಂತ ವಸು ಅಂದಿದ್ರಿಂದಲೇ ತಾನೆ ನನ್ ಮಗಳು ನೋವಲ್ಲಿ ಆಚೆ ಹೋಗಿದ್ದು. ಹೌದು ಅಭಿ, ವಸು ಆ ಮಾತ್ ಹೇಳ್ದೆ ಹೋಗಿದ್ದಿದ್ರೆ ಶಿವಾನೇ ಆಚೆ ಹೋಗ್ತಿದ್ಲಾ? ಯಾರ್ ಕೈಲೋ ಸಾಯ್ತಾ ಇದ್ಲಾ? ಮನೇಲೇ ಇರ್ತಿದ್ಲಲ್ವಾ? ಶಿವಾನಿ ಹಾಗ ಆಚೆ ಹೋಗಿ ಹೆದರ್ಸ್ತಾಳೆ ಅಂತ ವಸುಗೆ ಏನ್ ಗೊತ್ತಿತ್ತ ಅತ್ತೆ? ಶಿವಾನಿ ಸಾಯೋದಕ್ಕೆ ಕಾರಣ ಈ ವಸುನೇ. ಇವಳು ನನ್ನ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಶಿವಾನಿಗೆ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅಮ್ಮ, ಮೊದಲು ನೀವು ವಸುನ ಅರ್ಥ ಮಾಡ್ಕೊಳ್ಳಿ. ಅವ್ರ ಈ ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಶಿವಾನಿ ಸತ್ತೋಗಿರೋದೆಲ್ರಿಗೂ ನೋವೇ ತಂದಿದೆ ಹೊರತು ಅದಕ್ಕೆ ವಸು ಅವ್ರ ಕಾರಣ ಅಲ್ಲಮ್ಮ. ನೀವು ಸುಮ್ಮನೆ ನೆಪ ಹುಡ್ಕೊಂಡು ಹೊಸವ್ರನ್ನ ಬೈಯಕ್ಕೆ ಹೋಗ್ಬೇಡಿ. ನನ್ ಮಗಳನ್ನ ಯಾರೋ ಸಾಯಿಸಿದ್ದಾರೆ ಅಂತ ಹೇಳ್ದೆ ಅಲ್ವಾ ಅಣ್ಣ? ಆ ಕೊಲೆಗಾರನ ಕರ್ಕೊಂಡ್ ಬಂದು ನನ್ ಮುಂದ್ ನಿಲ್ಸು. ಆಗ ಈ ವಸುದ್ ಏನೂ ತಪ್ಪಿಲ್ಲ ಅಂತ ಒಪ್ಕೋತೀನಿ. ಅಲ್ಲಿ ತನಕ ನನ್ ಮಗಳ ಸಾವಿಗೆ ಕಾರಣ ಈ ವಸುನೇ. ಆ ಅಪರಾಧ ಇವಳದ್ದೆ. ಬಾರೋ ಕಿಟ್ಟು, ಈ ಊಟನೂ ಬೇಡ, ಏನೂ ಬೇಡ. ಖಂಡಿತ ಕೊಲೆಗಾರನ ಹಿಡಿತೀನಮ್ಮ. ಅವ್ರನ್ನ ಬಿಡೋ ಮಾತೇ ಇಲ್ಲ. ಆ ದೇವರು ಕೂಡ ಅವ್ರನ್ನ ಕಾಪಾಡಕ್ಕಾಗಲ್ಲ. ಸ್ವಾಮಿ, ಶಿವಾನಿ ಕೊಲೆ ವಿಷಯ ತುಂಬಾನೇ ನಿಗೂಢವಾಗಿದೆ ಅನ್ಸುತ್ತೆ. ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಕೊಲೆಗಾರರು ಯಾರು ಅಂತ ಗೊತ್ತಾಗೋವರೆಗೂ ಶಿವಾನಿ ಸಾವಿಗೆ ನಾನೇ ಕಾರಣ ಅಂತ ನನ್ ಮೇಲೆ ಅತ್ತೆ ಮತ್ತೆ ದಮಯಂತಿ ಹಾಕಿರೋ ಆರೋಪ ಹೋಗೋದಿಲ್ಲ. ನೀನೇ ದಾರಿ ತೋರಿಸ್ಬೇಕು ತಂದೆ. ನೀನ್ ಹೇಳಿದ್ದೆ ರಾಂಗ್, ನಾನ್ ಹೇಳಿದ್ದೆ ರೈಟು. ಇಲ್ಲ ಬಾವಾ, ನಾನು ಲಾಜಿಕ್ ಇಟ್ಕೊಂಡೇ ಹೇಳಿದ್ದೀನಿ. ರಾಕಿ, ಏನದು ಜಗಳ? ಭಾವನ್ಗೆ ಒಂದ್ ಸ್ಟೋರಿ ಹೇಳ್ದೆ ಮಮ್ಮಿ, ಅದನ್ನ ಅವನು ರಾಂಗ್ ಅಂತ ಹೇಳ್ತಿದ್ದಾನೆ. ಕಳ್ರು ಹೀರೋ ಕಣ್ಣಿಗೆ ಪಟ್ಟಿ ಕಟ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೀರೋಗೆ ದಾರಿ ಕಾಣಿಸಲ್ವಲ್ಲ ಅತ್ತೆ? ಮತ್ತೆ ಕಳ್ರು ಅವನ್ನ ಬಿಟ್ಮೇಲೆ ಹೀರೋ ಪೊಲೀಸರಿಗೆ ಆ ಕಳ್ರನ್ನ ಹೇಗ್ ಹಿಡ್ಕೊಡ್ತಾನೆ? ಕಿಟ್ಟು ಹೇಳೋದು ನಿಜಾನೇ ಅಲ್ವಾ ರಾಕಿ? ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಹೀರೋಗೆ ದಾರಿ ಕಾಣಿಸೋದಿಲ್ಲ ಅಲ್ವಾ? ಸ್ಟೋರಿ ಪೂರ್ತಿಯಾಗಿ ಕೇಳಿಸ್ಕೊ ಮಮ್ಮಿ. ಕಣ್ಣಿನ ಪಟ್ಟಿ ಜೊತೆ ಹೀರೋ ಕಳ್ರ ಜೊತೆ ಹೋಗ್ತಿರ್ಬೇಕಾದ್ರೆ ಅವನ್ ಕೈಯಲ್ಲಿ ಸ್ವಲ್ಪ ಎಲ್ಲಾ ಧಾನ್ಯಗಳನ್ನು ಇಟ್ಕೊಂಡು ದಾರಿ ಪೂರ್ತಿನೂ ಸುರ್ಕೊಂಡ್ ಹೋಗಿರ್ತಾನೆ. ಆಮೇಲೇನಾಯ್ತು ಅಂದ್ರೆ ಕಳ್ರು ಅವ್ರನ್ನ ಬಿಟ್ಮೇಲೆ ಹೀರೋ ಪೊಲೀಸರ ಜೊತೆ ಧಾನ್ಯ ಸುರ್ಕೊಂಬಂದಿದ್ದ ದಾರಿಲೇ ಹೋಗಿ ಆ ಕಳ್ರು ಇದ್ದಿದ್ದ ಜಾಗನ ಹುಡುಕ್ದ. ಈ ರೀತಿ ಮಾಡಿ ಪೊಲೀಸರಿಗೆ ಕಳ್ರನ್ನೆಲ್ಲ ಹಿಡ್ಕೊಟ್ಟ. ಇದ್ರಲ್ಲಿ ಲಾಜಿಕ್ ಇದೆಯಲ್ಲ? ಅದು ಲಾಜಿಕ್ ಹೆಂಗಾಗುತ್ತೆ? ನಾನು ಅಲಿಬಾಬಾ 40 ಜನ ಕಳ್ರು ಅನ್ನೋ ಬುಕ್ನ ಓದಿದ್ದೀನಿ ಬಾಬಾ. ಅದ್ರಲ್ಲೂ ಕೂಡ ಸ್ಟೋರಿ ಹೀಗೆ ಇರುತ್ತೆ. ಥ್ಯಾಂಕ್ಸ್ ರಾಕಿ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಈ ಸುತ್ತಮುತ್ತ ರೋಡಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳು ಕಾಣಿಸ್ತಿಲ್ಲ ರೀ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೊಸವ್ರೆ. ಆ ಕ್ಯಾಮ್ರಾದಲ್ಲಿ ಸಿಕ್ಕಿರೋ ಫುಟೇಜ್ನ ಕೊಲೆಗಾರನ ಹಿಡಿಯೋಕ್ಕಾಗಲಿಲ್ಲ. ಅವ್ರ ಮುಖ ಕ್ಲಿಯರಾಗಿ ಕಾಣಿಸೋ ಎವಿಡೆನ್ಸ್ ಬೇಕಾಗುತ್ತೆ. ಅದು ಹೇಗ್ ಸಿಗುತ್ತೆ ರೀ? ಸಿಸಿಟಿವಿ ಕ್ಯಾಮ್ರಾ ಇಲ್ಲದೆ ಹೋದ್ರೆ ಅವಳನ್ನ ಹೇಗ್ ಹಿಡಿಯೋದು?
ಶಿವಾನಿ ಮರ್ಡರ್ ಮೊನ್ನೆ ರಾತ್ರಿ ಸರಿಸುಮಾರು 7 to 8 ಮಧ್ಯದಲ್ಲಿ ನಡೆದಿರೋ ಹಾಗಿದೆ. ಆದರೆ ಇಲ್ಲಿ ಕೆಲಸ ಮಾಡೋರು ಯಾರಾದರೂ ಕೇಳೋಣ ಅಂತಂದರೆ 6:30ಗೆ ಹೋಗಿರ್ತಾರೆ ಅವರು. ಅದೇ ಟೈಮಲ್ಲಿ ಈ ಕಡೆ ಶಿವಾನಿ ಬಿಟ್ಟು ಬೇರೆ ಯಾರಾದರೂ ಬಂದಿದ್ರಂತ ತಿಳ್ಕೋಬೇಕು. ಲೋ ನೋಡಿದ್ಯಾ, ಮೊನ್ನೆ ನಾನು ಮಾಡಿದ ರೀಲ್ಗೆ 20K ಲೈಕ್ಸ್ ಬಂದಿದೆ. ಹೌದಾ, ತೋರ್ಸು. ವಾವ್, ಕತ್ಲಾಗಿದ್ರು ಸೂಪರಾಗಿ ರೀಲ್ಸ್ ಮಾಡಿದ್ಯಾ ಕಣೋ. ಕತ್ಲಲ್ಲಿ ದೆವ್ವ, ನನ್ಗ್ಯಾವ ಭಯ, ನಾನು ಮಾಡಿರೋ ರೀಲ್ ಅದೇ ಅಲ್ವೇನೋ. ಹೌದು ಸರ್, ಮೊನ್ನೆ ನಮ್ಮ ಹುಡುಗ ಮಾಡಿರೋ ರೀಲ್ 20,000 ಜನ ನೋಡಿದ್ದಾರೆ. ಮೊನ್ನೆ ರಾತ್ರಿ ನೀವೇನಾದರೂ ರೀಲ್ಸ್ ಮಾಡಿದ್ರಾ? ಯಾವ ಟೈಮಲ್ಲಿ? 7 ಗಂಟೆ ಹತ್ತತ್ರ ಮಾಡಿದ್ದೀನಿ ಸರ್. ಸರ್ ಯಾಕೆ ಕೇಳ್ತಿದ್ದೀರಾ? ಅಂದರೆ ಅದೇನಿಲ್ಲ, ಇಲ್ಲೊಂದು ಮರ್ಡರ್ ಆಗಿದೆ. ಯಾವುದೋ ಒಂದು ಹುಡುಗಿ ಸುಸೈಡ್ ಮಾಡ್ಕೊಂಡ್ಲು, ಆ ಕೇಸೇನಾ ಸರ್? ಅದು ಸೂಸೈಡ್ ಅಲ್ಲಪ್ಪ, ಮರ್ಡರ್. ಅವತ್ತು ರಾತ್ರಿ ನೈಟು 7 to 8 ನಡುವೆ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಆ ಟೈಮಲ್ಲಿ ನೀವೆಲ್ಲರೂ ಇಲ್ಲೇ ಇದ್ರಲ್ವಾ? ಅಯ್ಯೋ ಸರ್, ಆ ಮರ್ಡರ್ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ಗಾಬರಿ ಆಗ್ಬೇಡಿ. ನೀನು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ಅನುಮಾನಾಸ್ಪದವಾಗಿ ಯಾರಾದರೂ ಈ ಕಡೆ ಬಂದಿದ್ರಾ? ನೆನಪಿಲ್ಲ ಸರ್. ಪ್ಲೀಸ್ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀನು ಕೊಡೋ ಈ ಚಿಕ್ಕ ಇನ್ಫಾರ್ಮೇಷನಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಅದು ಹಾಂ ಸರ್, ನಾವು ರೀಲ್ಸ್ ಮಾಡಬೇಕಾದ್ರೆ ಒಂದು ಕ್ಯಾಬ್ ಬಂದಿತ್ತು. ರೀಲಲ್ಲಿ ಆ ಕ್ಯಾಬ್ ಕೂಡ ಬಂದಿದೆ, ಅದಕ್ಕೆ ನಾವು ಬೇರೆ ಟೇಕ್ ತೊಗೊಂಡ್ವಿ ಸರ್.